ಎಲ್ರದ್ದು ಹೇಳ್ತಾರೆ, ಯಾರಿಗೂ ಒಂದು ತೂಕ ಜಾಸ್ತಿ ಒಂದು ತೂಕ ಕಮ್ಮಿ ಮಾಡೋದಿಲ್ಲ ಅವರು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ. ಬಟ್ ಏನಾಗುತ್ತೆ ಅಂತ ಅಂದ್ರೆ, ಈಗ ಯಾರಿಗೋ ಫೇವ್ರೆಟ್ಗಳು ಬೇರೆ ಬೇರೆಯವ್ರು ಇರ್ತಾರೆ. ಈಗ ಗಿಲ್ಲಿ, ರಕ್ಷಿತಾ ತುಂಬಾ ಜನಕ್ಕೆ ಫೇವ್ರೆಟ್. ಸೊ ಅಶ್ವಿನಿ ಅವ್ರ ಬಗ್ಗೆ ಜಾಸ್ತಿ ಕೇಳಲಿಲ್ಲ, ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ಸುದೀಪ್ ಸರ್ ಬಗ್ಗೆ ಮಾತನಾಡ್ತಾರೆ, ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಮೇಡಮ್? ನನಗೆ ಹೇಗಂದ್ರೆ ಅವರು ಹೋಸ್ಟು, ಅವರೊಂದು ನ್ಯಾಯ 100% ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಎಲ್ಲರನ್ನೂ ಸಮಾನರನ್ನಾಗೆ ಕಾಣೋದು. ಸೊ ಏನಂತ ಸೀಸನ್ 10 ಹೇಳ್ತಾರೆ ಸುದೀಪ್ ಸರ್ ಹಾಸ್ಟಿಂಗ್ ಮಾಡಕ್ ಬರಲ್ಲ, ಬಿಗ್ ಬಾಸ್ ಇನ್ಯಾರೋ ಬರ್ತಾರೆ, ಹಾಗೆ ಹೀಗೆ. ಸೊ ನಮ್ಮ ಕನ್ನಡಿಗರಾಗಿ ನಮ್ಮ ಲೆಜೆಂಡ್ಸ್ಗಳು ಯಾರೇ ಬಂದರೂ ನಮ್ಗೆ ಖುಷಿ ಇರುತ್ತೆ. ಬಟ್ ಇವಾಗ ಹೇಳ್ತಾರಲ್ಲ, ಒಂದು ಚಿನ್ನ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ, ಬೆಳ್ಳಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ, ಕಬ್ಬಣ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಹಾಗೆ ಬೆಳೆ ಬಾಳ್ತಕ್ಕಂಥದ್ದು ಎಲ್ಲಿರಬೇಕೋ ಅದು ಅಲ್ಲಿದ್ರೇ ಆ ಮಾತ್ಕೊಂದು ವೆಯ್ಟ್ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ವೆಯ್ಟು ಖಂಡಿತ ಸುದೀಪ್ ಸರ್ ಎಲ್ಲ ನಮ್ಮ ಕರ್ನಾಟಕ ಜನತೆನ ಮನ ಮೆಚ್ಚುವಂತಹ ಒಳ್ಳೆ ತೀರ್ಪುಗಾರರಾಗಿರ್ತಾರೆ. ಐ ಲವ್ ಯು ಸುದೀಪ್ ಸರ್ ಮನ್ಸಾರೆ. ಬಟ್ ನನ್ನ ಗಂಡನಿಂದ ಸರ್ನ ಹತ್ರದಿಂದ ನೋಡೋ ಒಂದು ಅವಕಾಶ, ಆ್ಯಕ್ಚುಲಿ ನಂಗೆ ಸ್ಟೇಜ್ ಮೇಲೆ ಹೋಗಬೇಕು, ಮಾತಾಡಬೇಕು. ಯಾಕಂದ್ರೆ ಗಂಡನ್ನ ನೋಡಿ 1.5 ಮಂತ್ ಆಗಿತ್ತಲ್ಲ. ಸರ್ ಒಂದೊಂದು ಅವಕಾಶ ಕೊಡಿ, ನಾನು ಬಂದು ನಾನು ಅವ್ರಿಗೊಂದು ಹಗ್ ಮಾಡಬೇಕು ಅಂತ ಕೇಳ್ಕೊಳ್ಳೋಣ ಅಂತಿತ್ತು. ಬಟ್ ಆ ಅವಕಾಶ ಮಿಸ್ ಆಯಿತು. ಬಟ್ ಸರ್ಗೆ ಒಂದು ಶೇಕ್ ಹ್ಯಾಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದನ್ನು ಮಿಸ್ ಆಯಿತು. ಮುಂದೊಂದು ದಿನ ಅವಕಾಶ ನನ್ನ ಗಂಡನಿಂದನೇ ಬರ್ಬೋದು. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್, ಸುದೀಪ್ ಸರ್ ನಿಮಗೋಸ್ಕರ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಮಾತಾಡ್ಸೋದು ತುಂಬ ಇದೆ, ಬಟ್ ಬೇಡ. ಯಾಕಂದರೆ ನೀವು ಚಂದ್ರಪ್ರಭಾ ಸರ್ ವೈಫು, ನಿಮ್ಮನ್ನ ಆಟಕ್ಕೆ ಆಟದ ಬಗ್ಗೆ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ. ಅವ್ರು ಹೆಂಗೆ, ಇವ್ರು ಹೆಂಗೆ, ಕಂಟೆಸ್ಟೆಂಟ್ಗಳು ಹೆಂಗೆ ಅನ್ನೋದು. ಸೊ ನಿಮ್ಮಿಬ್ಬರಿಗೆ ತುಂಬ ಒಳ್ಳೇದಾಗಲಿ. ಆದಷ್ಟು ಬೇಗ ಜೂನಿಯರ್ ಚಂದ್ರಪ್ರಭಾ, ಅದರ್ವೈಸ್ ಜೂನಿಯರ್ ಭಾರತಿ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ತುಂಬ ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸೊ ಕನ್ನಡ ಜನತೆಗೆ, ನಿಮ್ಮ ಹಸ್ಬೆಂಡ್ ಫ್ಯಾನ್ಸ್ಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಿ? ಸೊ ಎಲ್ಲ ಕರ್ನಾಟಕ ಜನತೆಗೆ ನನ್ನ ಮನದಾಳದ ಮಾತು. ಸೊ ಇದು ನಿಮ್ಮ ಚಂದ್ರಪ್ರಭಾನೇ ಮಾತಾಡ್ತಿದ್ದಾರೆ ಅಂತಲೂ ಸಹ ಅನ್ಕೋಬಹುದು. ಸೊ ಇಲ್ಲಿ ತನಕ ಅವ್ರಿಗೆ ಬಿಗ್ ಬಾಸ್ ಮನೇಲಿ ನೀವು ಪ್ರೋತ್ಸಾಹ ಕೊಟ್ಟು ಒಂದು ವೋಟಿಂಗ್ ಮಾಡಿ ಅವ್ರನ್ನ ನೀವು ಕೆಲವೊಂದು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿರ್ಬೋದು. ಸೊ ಅದನ್ನು ಅವ್ರೇನಾದರೂ ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ, ಮುಂದೊಂದು ಸ್ಟೇಜಲ್ಲಿ ನಿಮ್ಮ ಮನರಂಜಸಕ್ಕೆ ಸದಾ ಚಂದ್ರಪ್ರಭಾ ನಿಮ್ಮ ಮುಂದೆ ಇರ್ತಾರೆ. ನಿಮ್ಮ ಆಶೀರ್ವಾದ ಸದಾ ಚಂದ್ರಪ್ರಭನ ಮೇಲೆ ಇರಲಿ. ಸೊ ಎಲ್ಲ ಕನ್ನಡ ಜನತೆಗೆ ನಮಸ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಚಂದ್ರಪ್ರಭಾ ಅವರ ಪತ್ನಿ ಭಾರತಿ ಪ್ರಿಯಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.